ಸರ್, ಸಂತ್ರಸ್ತ ಮೇಲೆ ಕಿಡ್ನಾಪ್ ಆಗಿಲ್ಲ ಅನ್ನೋ ಹೇಳಿಕೆ ವೈರಲ್ ಆಗಿದೆ ಸರ್, ಏನು ಹೇಳ್ತಿರೋದು? ಇದು ವೈರಲ್ ಅಲ್ಲ, ಸತ್ಯ. ಅದೇನು ಹೊಸದಾಗಿಲ್ಲ. ಸರ್ಕಾರ ಏನ್ ಗುಂಡಿ ತೋಡಿದೆ ಅದಕ್ಕೆ ಅದೇ ಬೀಳ್ತಕ್ಕಂಥ ಸಂದರ್ಭ ಮುಂದೆ ಬರ್ತದೆ. ಸ್ವಲ್ಪ ದಿವಸ ಕಾಯ್ಬೇಕಷ್ಟೇ. ಸಂತ್ರಸ್ತ ಮಹಿಳೆ ಎಲ್ಲೂ ಸಹ ಯಾರೂ ಸಹ ಕಿಡ್ನಾಪ್ ಮಾಡಿರಲಿಲ್ಲ. ರೇವಣ್ಣ ಅವ್ರನ್ನ ಈ ಒಂದು ಕೇಸಲ್ಲಿ ಸಿಕ್ಕಾಕ್ಸಿ ಅವರ ಜೈಲು ಶಿಕ್ಷೆ ಕೊಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇತ್ತು. ಪಾಪ ಅದನ್ನ ಮಾಡ್ಕೊಂಡಿದ್ದಾರೆ. ಯಾವ ಸಂತ್ರಸ್ತ ಮಹಿಳೆಯನ್ನು ಸಹ ಯಾರೂ ಸಹ ಕಿಡ್ನಾಪ್ ಮಾಡಿಲ್ಲ. ಇವತ್ತು ಇಂಥ ಆಪಾದನೆಗಳನ್ನ ಮಾಡಿಕೊಂಡು ಸರ್ಕಾರ ಜನರ ಗಮನವನ್ನ ಬೇರೆ ಕಡೆ ತಿರುಗಿಸೋಕೋಸ್ಕರ, ಯಾಕೆಂದ್ರೆ ಸರ್ಕಾರದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದನ್ನ ಗಮನವನ್ನ ಬೇರೆ ಕಡೆ ಈ ರೀತಿಯ ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಈ ತರ ಚೀಪ್ ಇಶ್ಯೂಸ್ ನ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ. ಸರ್, ಈಗ ನೀವು ವೈರಲ್ ಆಗಿರೋ ವಿಡಿಯೋ ಪ್ರಕಾರ ಹೇಳೋದಾದ್ರೆ, ಈಗ 164 ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಅವರು ಜಡ್ಜ್ ಮುಂದೆ ಕೇಳ್ತಾರೆ ಸರ್. ಸಹಜವಾಗಿ ಇದು ನೀವು ಸ್ವಯಂ ಪ್ರೇರಿತವಾಗಿ ಹೇಳ್ತಾ ಇದ್ದೀರಾ ಅಥವಾ ಯಾರಾದ್ರೂ ಒತ್ತಡ ಆಗ್ತಾ ಇದೆ? ನೋಡಿ, ನಿಮಗೆ ಏನಾಗ್ತಾ ಇದೆ, ಅಲ್ಲಿ ಸಂತ್ರಸ್ತರಿರುವಂತಹ ಹೆಸರಿನಲ್ಲಿ ಕರ್ಕೊಂಡೋಗಿ ಅವ್ರನ್ನ ಟ್ರೈನ್ ಅಪ್ ಮಾಡಿ 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 ಬಹಳ ದಿವಸ ಆದ್ಮೇಲೆ ಅವ್ರು ಅಂತಿಮವಾಗಿ ಒಪ್ಕೊಂಡ ಮಾತ್ರ ಅವ್ರ ಜಡ್ಜ್ಗಳ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅವ್ರ ಜಡ್ಜ್ಗಳ ಮುಂದೆ ಕರ್ಕೊಂಡು ಹೋಗ್ತಾ ಇಲ್ಲ, ಅನ್ಲೆಸ್ ದೇ ಅಗ್ರೀಸ್. ಆಮೇಲೆ ನೀವು SIT ಅವ್ರು ಹೇಳ್ತಾ ಇದ್ದಾರೆ, ಇದನ್ನ ಕಿಡ್ನಾಪ್ ಮಾಡಿದಾಗ ಬಲವಂತವಾಗಿ ಮಾಡಿಸ್ಕೊಂಡಿರ್ಬೋದು ಆರೋಪ. ಯಾರು ವಿಡಿಯೋ ಮಾಡಿಸ್ಕೊಂಡಿರೋದು? ವಿಡಿಯೋ ಮಾಡಿಸಿ ಈ ತರ ಸ್ಟೇಟ್ಮೆಂಟ್ ವೈರಲ್ ಮಾಡ್ತಿದ್ದಾರೆ ಇವಾಗ ಅಂತ. ಅವಾಗ ಕಿಡ್ನಾಪ್ ಅಲ್ರಿ, ಆ ದೇವಸ್ಥಾನದ ಪೂಜಾರು ಗಂಡ ಹೆಂಡತಿ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಅದನ್ನ ಮುಂಚೆನೆ ಮಾಡಿಸಿದಾರಾ? ಅವ್ರನ್ನ ಕಿಡ್ನಾಪ್ ಮಾಡಿಸಿದ್ರಾ? ಇದನ್ನ ಯೋಚನೆ ಮಾಡ್ಬೇಕಲ್ಲ. ಸತ್ಯ ಈಚೆ ಬರ್ತದೆ. ಈಗ ನಮ್ಮ ಮಾಜಿ ಮಂತ್ರಿಗಳನ್ನ ಸಾರಾ ಮಹೇಶ್ವರ ಅವರು ಈಗಾಗಲೇ ಒಂದು ವಾರದಿಂದ ಹೇಳಿದ್ರು, ಯಾವುದೇ ಕಾರಣಕ್ಕೂ ತೋಟದ ಮನೆಯಿಂದ ಸಂತ್ರಸ್ತನೇ ಇವರು ಅರೆಸ್ಟ್ ಮಾಡಿಲ್ಲ, ಇವರು ಸಿಕ್ಕಿಲ್ಲ, ಸಿಕ್ಕಿರ್ತಕ್ಕಂಥದ್ದು ಸಂಬಂಧಿಕರ ಮನೆ. ಇದೇನೋ ಸುಳ್ಳು ಅಂತ ಆದ್ರೆ ನಾನು ರಾಜಕೀಯ ಜೀವನದ ನಿವೃತ್ತಿ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವತ್ತೇ ಹೇಳಂತ ಪ್ರಶ್ನೆ ಇದು ಇವತ್ತು ಸತ್ಯ ಈಚೆ ಬರ್ತಾ ಇದೆ. ಇವತ್ತು ಯಾರು ಹೇಳಿದ್ದಾರೆ? ಯಾರೋ ಅವ್ರ ಸಂಬಂಧಿಕ, ಯಾರೋ ಶನೇಶ್ವರ ದೇವಸ್ಥಾನದ ಪೂಜಾರು ಮತ್ತೆ ಅವರ ಪತ್ನಿಯವರು ಈ ಸತ್ಯವನ್ನು ಹೇಳ್ತಾ ಇದ್ದಾರೆ. ಅವ್ರಿಗೂ ಹೇಳ್ಕೊಟ್ಟಿದ್ರ ಅಂತ? ಅದಕ್ಕೂ ಮುಂಚೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ತೋಟದ ಮನೆಯಲ್ಲಿದ್ದು ಅಂತ ಕೂಲಿ ಕಾರ್ಮಿಕರು ಕರ್ಕೊಂಡ್ಬಂದಿದ್ದು. ನಾನು ನಿಮ್ಗೆ ಒಂದು ವಿಷಯ ಹೇಳ್ತೇನೆ. ತೋಟದ ಮನೆಯಿಂದ ಅರೆಸ್ಟ್ ಮಾಡ್ದೋ ಅಂತ ನಿಮ್ಮ ಮುಖಾಂತರ ನಾವು ತಿಳ್ಕೊಂಡು ಅಲ್ವಾ? ತೋಟದ ಮನೆಯಿಂದ ಅರೆಸ್ಟ್ ಮಾಡಿದ ವಿಡಿಯೋಗಳು ಇವ್ರ ಹತ್ರ ಇಲ್ವಾ? ರಿಲೀಸ್ ಮಾಡ್ಲಿ ಹೇಳಿ. ನಾವು ತೋಟದ ಮನೆಯಿಂದ ಮಾಡಿದೀವಿ, ಇವ್ರು ಇಲ್ಲೇ ಹೌಸ್ ಇಟ್ಟಿದ್ರು, ಬಂಧನದಲ್ಲಿ ಇಟ್ಟಿದ್ರು, ಅಥವಾ ಸುತ್ತಮುತ್ತ ಗಾರ್ಡ್ಗಳು ಹಾಕಿಟ್ಟಿದ್ರು ಅಂತಕ್ಕಂಥ ಇವ್ರು ಮಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ಮಾಜಾರ್ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ವಿಡಿಯೋ ಇಟ್ಕೊಂಡು ಹೋಗ್ತಾರಲ್ಲ. ತೋರಿಸ್ಬಿಡ್ಲಿ, SIT ತೋರಿಸ್ಬಿಟ್ರೆ ಮುಗಿದೋಗುತ್ತಲ್ಲ, ಅದಕ್ಕೆ ಉತ್ತರ ಸಿಕ್ಬಿಡುತ್ತಲ್ಲ. ಅಲ್ಲಿ ಅವ್ರ ಹತ್ರ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದೆಲ್ಲ ಕಂಕಾಟೆಡ್ ಸ್ಟೋರೀಸ್ ಇವೆಲ್ಲ. ಸರ್, ಈಗ ಕುಮಾರಸ್ವಾಮಿ ಅವರು ಈಗ ಸಂತ್ರಸ್ತ ರೇವಣ್ಣ ಪ್ರಕರಣ ಆದ್ಮೇಲೆ ಬೇರೆ ಬೇರೆ ಸಂತ್ರಸ್ತರು ದೂರು ಕೊಡಬಹುದು, ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಜೈಲಿಗೆ ಹೋಗಬಹುದು ಅಂತ ಹೇಳಿ ಮದ್ದೂರು ಶಾಸಕರು ಹೇಳುತ್ತಿದ್ದಾರೆ. ಎಂತೆಂತ ಚರಿತ್ರೆಹೀನವ್ರನ್ನ ನಾವು ಅಸೆಂಬ್ಲಿ ದೇಗುಲ ನೋಡ್ಬೇಕೋ ಗೊತ್ತಿಲ್ಲ. ಚರಿತ್ರ ಹೀನ ಆಗಿರ್ತಕ್ಕಂಥವ್ರು, ಚರಿತ್ರೆ ಇರ್ತಕ್ಕಂಥ ಕುಟುಂಬದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಈ ದೇಶದ ರಾಜಕಾರಣ ಎಲ್ಲಿ ಗಂಟ ಹೋಗ್ತಾ ಇದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆಯ್ತಪ್ಪ, ನಾವು ಸಾಚಲ್ಲ, ನೀನ್ ಸಾಚನಾ? ನೀನ್ ಸಾಚೇನಪ್ಪ? ನೀನ್ ವೃತ್ತಿ ಏನಿತ್ತಪ್ಪ? ಅದ್ರಾದ್ರೂ ಹೇಳ್ಬೇಕಲ್ವೇನ್ರಿ? ಕುಮಾರಸ್ವಾಮಿ ಅವ್ರು ಯಾವ್ದಾದ್ರು ಮಾರುತಿ ವ್ಯಾನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ರಾ? ಅವೆಲ್ಲ ಹೇಳ್ಬೇಕಾಗ್ತದೆ. ಇಂಥ ಚರಿತ್ರೆ ಇನ್ನೋರ ಬಗ್ಗೆ ನಮ್ಮಂತ ಕೇಳಲೇಬೇಡಿ. ನಮಗೆ ಬಹಳ ಪಾಪ ಬರ್ತದೆ ನಮ್ಗೆ ಅವ್ರ ಬಗ್ಗೆ ಮಾತಾಡಲಿ. ಸರ್, ಈಗ ನಿಮ್ಮನ್ನ ಯಾಕೆ ಸತಾಯಿಸಿದ್ದಾರೆ ಸರ್? ಯಾಕಂದ್ರೆ ಮೊದಲು 5 ಕ್ಷೇತ್ರನ ಬಿಜೆಪಿ ಘೋಷಣೆ ಮಾಡುತ್ತೆ, ಆಮೇಲೆ ನೀವು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಎರಡು ಸ್ಥಾನ ಕೊಡೋಕೆ ನಿರ್ಧಾರ ಮಾಡುತ್ತೆ. ಯಾಕೆ ಮೊದಲೇ ನಿರ್ಧಾರ ಮಾಡಿಲ್ಲ? ಆಮೇಲೆ ಯಾಕೆ? ಇಲ್ಲ 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 ನೀವು ತಪ್ಪು ತಿಳ್ಕೊಬೇಡಿ. ಅದು ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್, ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಒಪ್ಕೊಳ್ಳೋಕೆ ಸಿದ್ಧವಾಗಿದೆ. ಅದರಲ್ಲಿ ಯಾವುದೇ ಬಿಜೆಪಿ ಅಂತಿಮ ತೀರ್ಮಾನ ಮಾಡಿದ 5 ಅಂತ ಅವರು ಘೋಷಣೆ ಮಾಡಿದ್ರೆ 5 ಕ್ಷೇತ್ರ ಅಂತ. ಇದು ಕೊಟ್ಟು ತೆಗೆದುಕೊಳ್ಳೋದಿವ್ರೆ ಮಾತುಕತೆ ಮೂಲಕ ಪರಿಹರಿಸಿಕೊಳ್ತಾರೆ. ಅವ್ರವ್ರ ಮಟ್ಟದಲ್ಲಿ ಪರಿಹರಿಸ್ತಾರೆ. ಬಿಡುಗಡೆ ಆಗಲಿಕ್ಕೆ ಮೊದಲೇ ಮಾತುಕತೆ ಆಗಬೇಕಿತ್ತು. 5 ಕ್ಷೇತ್ರ ಬಿಡುಗಡೆ ಮಾಡಿದ್ರು ಅವರು. ಆಮೇಲೆ ಈಗ ನಮ್ದೇನಾಗಿದೆ, ನಮ್ಗೆ ಸ್ವಲ್ಪ ಇದೆಲ್ಲ ಯಾವ್ದೋ ಡಿಸ್ಟರ್ಬೆನ್ಸ್ ಆಯ್ತಲ್ಲ, ಇದರಲ್ಲೆಲ್ಲ ನಮ್ಮ ಈಗ ಏನಾಗ್ತದೆ, ಈ ಸರ್ಕಾರ ನಮ್ಮ ಗಮನ ಬೇರೆ ಬೇರೆ ಕಡೆ ತೆಗಿತಾ ಇದೆ. ಅದು ಪ್ರಾಬ್ಲಮ್. ಆ ಗಮನ ಎಲ್ಲೆಲ್ಲೋ ಹೋಗಿ ಏನೇನಾಗಿದೆ. ಡಿಸ್ಟರ್ಬೆನ್ಸ್ ಆಗಿದೆಯಾ? ಯಾರು ಜೆಡಿಎಸ್ ನಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ? ನೋಡಿ, ನಾವು ನಿಮ್ಗೆ ಹೇಳ್ತಾ ಇದೀವಲ್ಲ, ನಮ್ಮ ಕನ್ಸರ್ನ್ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ವಿ. ಡಿಸ್ಟರ್ಬೆನ್ಸ್ ಅಂತ ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಆಪಾದನೆ ಬಂದ ತಕ್ಷಣ ಅವನ ಆಪಾದನೆ ಮಾಡದೇ ಇದ್ರು ಸಹ ಎಲ್ಲೋ ಒಂದ್ ಕಡೆ ಭಯ ಅಂತ ಆಗ್ತಾ ಇರ್ತದೆ. ಆಪಾದನೆ ಮಾಡದಿದ್ದಂಗೆ ಶಿಕ್ಷೆ ಆಗಲಿ. ಆದ್ರೆ ನಮ್ಮ ಕನ್ಸರ್ನ್ ಏನು ಅಂತಕ್ಕಂಥದ್ದು ಈಗಾಗಲೇ ನಾವು ಈ ರಾಜ್ಯದ ಜನತೆಗೆ ಹೇಳಿದ್ದೇವೆ. ಆಪಾದಿತ ಏನೇ ತಪ್ಪು ಮಾಡಿದ್ರು ಏನೇ ಶಿಕ್ಷೆ ಆಗಲಿ ನಾವು ಸಮರ್ಥಿಸಿಕೊಳ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ, ನಮ್ಮ ಪಕ್ಷದ ಮುಂದೆ ಇಲ್ಲ. ಆದ್ರೆ ಇವತ್ತು ಈ ರಾಜ್ಯದ ಕರ್ನಾಟಕ ರಾಜ್ಯದ
ಮಹಿಳೆಯರ ಮಾನವನ್ನ ಇವರು ಬಟ್ಟಾ ಬಯಲು ಮಾಡಿದ್ರಲ್ಲ, ಅದನ್ನ ಖಂಡಿಸ ಅವ್ರಿಗೆ ನ್ಯಾಯ ಕೇಳ್ತಾ ಇರ್ತಕ್ಕಂಥದ್ದು. ಅದನ್ನ ಬಿಟ್ಟುಬಿಟ್ಟು ಇವರು ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತ ಸತ್ಯ ಗೊತ್ತಿದ್ರು ಸಹ ಯಾವ್ದೋ SIT ಅಂತ ಇಟ್ಕೊಂಡು SIT ನ್ಯಾಯ ಸಿಗ್ತದ? SIT ಎಲ್ಲೆಲ್ಲಿ ಸುಳ್ಳು ಹೇಳ್ತಾ ಇದಾರೆ, ಹೇಗೆ ಸುಳ್ಳು ಹೇಳ್ತಾ ಗೊತ್ತಿಲ್ವಾ? ಅದಿರ್ತಕ್ಕಂಥದ್ದು SIT ನ್ಯಾಯ ಬರ್ತದೆ. ನಿಮ್ಗೆ ಅನ್ಸುತ್ತಾ ಹೇಳಿ, ನಮಗ್ ಬೇಡ. ಆಯ್ತು, ನಾವೇನೋ ಒಂದು ಪಕ್ಷದ ಇದ್ದೀವಿ, ನೀವು ಸತ್ಯ ಹೇಳಿ. ನೀವು ಮಾಧ್ಯಮದವರು 4ನೇ ಅಂಗ, ನೀವ್ ಹೇಳಿ, ಈ SIT ಇಂದ ನ್ಯಾಯ ಸಿಗುತ್ತಾ? ನಿಮ್ಗೆ ಅನ್ಸುತ್ತಾ ಹೇಳಿ. ನಿಮ್ಮ ಹತ್ರನೇ ಉತ್ತರ ಇಲ್ಲ ಅಂದ್ರೆ ನಾವೇಂಗ್ ಉತ್ತರ ಕೊಡ್ತೀವಿ? ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನನಗೆ ಈ ಸಂಪೂರ್ಣವಾಗಿ ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಅವ್ರ ಮನೆಗೆ ಗೊತ್ತಿಲ್ಲ ಅಂದ್ರೆ ನನ್ಗೆ ಗೊತ್ತಾಗ್ತಾ ಇದೆ. ಚಾನ್ಸ್ ಇಲ್ಲ. ಬಹುತೇಕ ಈ ಕಾನೂನನ್ನ ಅಡಿನಲ್ಲಿ ಯಾರೂ ಸಹ ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ. ಖಂಡಿತ ಬರಲೇಬೇಕು, ಸಿಕ್ಕಲೇಬೇಕು. ನಾನು ಆದಷ್ಟು ಬೇಗ ಬಂದು ತಪ್ಪು ಮಾಡಿಲ್ಲ ಅಂದ್ರೆ ಧೈರ್ಯವಾಗಿ ಎದುರಿಸಲಿಕ್ಕೆ ನಾವು ಸಲಹೆ ಕೊಡಬಹುದಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.